ತಮ್ಮೆಲ್ಲರಿಗೂ ಯೋಗಾಭ್ಯಾಸಕ್ಕೆ ತುಂಬ ಹೃದಯದ ಸ್ವಾಗತ. ಪ್ರಾರ್ಥನೆಯ ಮೂಲಕ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಯಾವುದಾದರೂ ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಳ್ಳಿ. ಅದು ಪದ್ಮಾಸನ, ಅರ್ಧ ಪದ್ಮಾಸನ, ಸುಖಾಸನ ಯಾವುದಾದರೂ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಣುಗಳನ್ನು ಮುಚ್ಚಿ, ಕೈ ಜೋಡಿಸಿ ನಮಸ್ಕಾರ ಮುದ್ರೆ ಧಾರಣ ಮಾಡಿ. 3 ಬಾರಿ ಓಂಕಾರವನ್ನು ಉಚ್ಚಾರಣೆ ಮಾಡುತ್ತಾ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡೋಣ. ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳಿ. ಸಂಗಚ್ಛತ್ವಂ ಸಂವದತ್ವಂ ಸಂಗಚ್ಛತ್ವಂ ಸಂವದತ್ವಂ ಸಂವೋ ಮನಾಂಸಿ ಜಾನತಾ ಸಂವೋ ಮನಾಂಸಿ ಜಾನತಾ देवाभागं यथा पूर्वे देवाभागं यथा पूर्वे संज्ञानाना उपासते संज्ञानाना उपासते संज्ञानाना उपासते संज्ञानाना उपासते. ओम शांति शांति शांति. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಕೈಗಳನ್ನು ಮೊಳಕಾಲುಗಳ ಮೇಲಿರಿಸಿ. ಈಗ ಯೋಗಿಕ ಚಾಲನ ಕ್ರಿಯಾಭ್ಯಾಸಗಳನ್ನು ಪ್ರಾರಂಭ ಮಾಡೋಣ. ನೀವು ಕುಳಿತಂಥ ಸ್ಥಳದಲ್ಲಿಯೇ ಎದ್ದು ನಿಂತುಕೊಳ್ಳಿ. ಈ ಚಾಲನ ಕ್ರಿಯೆಗಳು ಶರೀರವನ್ನು ಸರಳಗೊಳಿಸಲು ಸಹಾಯ ಮಾಡುತ್ತವೆ. ಮೊದಲಿಗೆ ಕುತ್ತಿಗೆಯ ಚಾಲನ ಕ್ರಿಯೆಗಳನ್ನು ಅಭ್ಯಾಸ ಮಾಡೋಣ. ಕುತ್ತಿಗೆ ಭಾಗದಲ್ಲಿ ನೋವು ಕಂಡು ಬರುವ ವ್ಯಕ್ತಿಗಳು ಈ ಕ್ರಿಯೆಯನ್ನ ಸ್ವಲ್ಪ ನಿಧಾನವಾಗಿ ಮಾಡಬಹುದು. ಕುತ್ತಿಗೆಯನ್ನು ಮುಂದೆ ಮತ್ತು ಹಿಂದೆ ಬಾಗಿಸುವ ಅಭ್ಯಾಸ. 2 ಕಾಲುಗಳ ನಡುವೆ 2 ಇಂಚಿನ ಅಂತರವಿರಲಿ. ಕೈಗಳನ್ನ ಸೊಂಟದ ಮೇಲೆ ಇಡಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನ ಮುಂದೆ ಬಾಗಿಸಿ. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನ ಹಿಂದಕ್ಕೆ ಬಾಗಿಸಿ. ಉಸಿರನ್ನು ಬಿಡುತ್ತಾ ತಲೆಯನ್ನ ಮಧ್ಯಮ ಸ್ಥಿತಿಗೆ ತೆಗೆದುಕೊಳ್ಳಿ. ಕುತ್ತಿಗೆಯನ್ನ ಬಲಕ್ಕೆ ಮತ್ತು ಎಡಕ್ಕೆ ಬಾಗಿಸುವ ಅಭ್ಯಾಸ ಮಾಡೋಣ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ನಿಧಾನವಾಗಿ ಬಲಕ್ಕೆ ಬಾಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನ ಸಮಸ್ಥಿತಿಗೆ ತನ್ನಿ. ಉಸಿರನ್ನು ಹೊರ ಹಾಕುತ್ತಾ ತಲೆಯನ್ನು ನಿಧಾನವಾಗಿ ಎಡಭಾಗಕ್ಕೆ ಬಾಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನ ಸಮಸ್ಥಿತಿಗೆ ತನ್ನಿ. ಈಗ ಬಲಕ್ಕೆ ಮತ್ತು ಎಡಕ್ಕೆ ಕುತ್ತಿಗೆಯನ್ನು ತಿರುಗಿಸುವ ಅಭ್ಯಾಸವನ್ನು ಮಾಡೋಣ. ಉಸಿರನ್ನು ಹೊರ ಹಾಕುತ್ತಾ ತಲೆಯನ್ನು ಬಲಕ್ಕೆ ತಿರುಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಉಸಿರನ್ನು ಹೊರ ಹಾಕುತ್ತಾ ತಲೆಯನ್ನು ನಿಧಾನವಾಗಿ ಎಡಕ್ಕೆ ತಿರುಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನ ಸಮಸ್ಥಿತಿಗೆ ತನ್ನಿ. ಈಗ ಕುತ್ತಿಗೆಯನ್ನು ತಿರುಗಿಸುವ ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಬಲಭಾಗದಿಂದ ತಲೆಯನ್ನು ವೃತ್ತಾಕಾರವಾಗಿ ತಿರುಗಿಸಿ.
ನಿಧಾನವಾಗಿ ತಿರುಗಿಸಿ ಪುನಃ ಈ ಅಭ್ಯಾಸವನ್ನ ಒಂದು ಬಾರಿ ಪುನರಾವರ್ತಿಸಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಎಡಭಾಗದಿಂದ ವೃತ್ತಾಕಾರವಾಗಿ ತಿರುಗಿಸಿ ಆಂಟಿ ಕ್ಲಾಕ್ ವೈಸ್. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಎರಡೂ ಕೈಗಳನ್ನ ಯಥಾಸ್ಥಿತಿಗೆ ತೆಗೆದುಕೊಂಡು ಬಂದು ಸ್ವಲ್ಪ ಸಮಯ ವಿಶ್ರಾಂತಿಯನ್ನ ಮಾಡಿ. ಮುಂದಿನ ಅಭ್ಯಾಸ ಸ್ಕಂದ ಸಂಚಾಲನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಶರೀರವನ್ನ ಮೇಲಕ್ಕೆ ಹಿಗ್ಗಿಸಿ ಉಸಿರನ್ನು ಹೊರಹಾಕುತ್ತಾ ಎರಡೂ ಕೈಗಳನ್ನ ಯಥಾಸ್ಥಿತಿಗೆ ತನ್ನಿ. ಇದು ಮುಂದಿನ ಅಭ್ಯಾಸಕ್ಕೆ ಮುನ್ನುಡಿ. ಸ್ಕಂದ ಚಕ್ರ ಅಭ್ಯಾಸ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ ಭುಜದವರೆಗೆ ಸಮಾಂತರವಾಗಿ ಇರಿಸಿ ಮೊಳಕೈಗಳನ್ನು ಮಣಸಿ ಎರಡೂ ಕೈ ಬೆರಳುಗಳನ್ನ ಭುಜದ ಮೇಲಿರಿಸಿ ಈಗ ಎರಡೂ ಮೊಣಕೈಗಳನ್ನು ಸಂಪೂರ್ಣವಾಗಿ ವೃತ್ತಾಕಾರವಾಗಿ ತಿರುಗಿಸಿ ಸಂಪೂರ್ಣವಾಗಿ ಉಸಿರಾಟದ ಪ್ರಕ್ರಿಯೆಯೊಂದಿಗೆ ತಿರುಗಿಸಿ ಈಗ ವಿರುದ್ಧವಾದ ದಿಕ್ಕಿನಲ್ಲಿಯೂ ಸಹಿತ ಈ ಅಭ್ಯಾಸವನ್ನ 2 ಬಾರಿ ಮಾಡಿ. ಆಂಟಿ ಕ್ಲಾಕ್ ವೈಸ್. ಉಸಿರೊಂದಿಗೆ ಕೈಗಳನ್ನು ಮೇಲಕ್ಕೆತ್ತುತ್ತಾ ಉಸಿರನ್ನು ಬಿಡುವಾಗ ಕೈಗಳನ್ನ ಕೆಳಗೆ ತೆಗೆದುಕೊಂಡು ಬನ್ನಿ. ಈಗ ಮುಂದಿನ ಅಭ್ಯಾಸ ಪ್ರತಿ ಚಾಲನ ಕ್ರಿಯೆ. ಭುಜಕ್ಕೆ ಸಮಾನಾಂತರದಲ್ಲಿ ಎರಡೂ ತೋಳುಗಳನ್ನ ಭುಜದ ಮಟ್ಟಕ್ಕೆ ಎತ್ತಿ ಸಮಾನಾಂತರವಾಗಿ ಇರಿಸಿ ಉಸಿರನ್ನು ಹೊರಹಾಕುತ್ತಾ ದೇಹದ ಬಲಭಾಗದ ಕಡೆ ತಿರುಗಿಸಬೇಕು. ಶರೀರವನ್ನ ತಿರುಗಿಸಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಶರೀರವನ್ನ ಸಮಸ್ಥಿತಿಗೆ ತನ್ನಿ. ಈಗ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಶರೀರವನ್ನ ಎಡಭಾಗಕ್ಕೆ ತಿರುಗಿಸಿ ಹಾಗೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಶರೀರವನ್ನ ಸಮಸ್ಥಿತಿಗೆ ತನ್ನಿ. ಮುಂದಿನ ಅಭ್ಯಾಸ ಮೊಣಕಾಲುಗಳ ಚಾಲನ ಕ್ರಿಯಾ ಅಭ್ಯಾಸ. ಮೊಣಕಾಲು ನೋವಿದ್ದವರು ಈ ಅಭ್ಯಾಸವನ್ನ ಸ್ವಲ್ಪ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನ ನಿಧಾನವಾಗಿ ಭುಜದ ಮಟ್ಟಕ್ಕೆ ಎತ್ತಿ ಉಸಿರನ್ನು ಹೊರ ಹಾಕುತ್ತಾ ತಮ್ಮ ಮೊಣಕಾಲುಗಳನ್ನ ಮಡಿಸಿ ಸ್ಕ್ವಾಟಿಂಗ್ ಪೊಸಿಷನ್. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಪುನಃ ಯಥಾಸ್ಥಿತಿಗೆ ಬನ್ನಿ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ನಾವು ಯೋಗಾಸನಗಳ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ. ಮೊದಲನೇ ಅಭ್ಯಾಸ ತಾಡಾಸನ. ಮೊಳಕಾಲಿನ ನೋವಿದ್ದವರು ತಮ್ಮ ಹಿಮ್ಮಡಿಗಳ ಮೇಲೆ ನಿಲ್ಲುವುದು ಅವಶ್ಯಕತೆ ಇಲ್ಲ. ಈಗ ಎರಡು ಕಾಲುಗಳ ಮಧ್ಯೆ ಸುಮಾರು 2 ಇಂಚುಗಳ ಅಂತರವನ್ನು ಇರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನ ದೇಹದ ಮುಂಭಾಗದಲ್ಲಿ ಭುಜದ ಮಟ್ಟಕ್ಕೆ ತೋಳುಗಳನ್ನು ಎತ್ತಿ ಉಸಿರನ್ನು ಬಿಡುತ್ತಾ ಕೈ ಬೆರಳುಗಳನ್ನು ಜೋಡಿಸಿ ಕೈ ಹಸ್ತುಗಳನ್ನ ಹೊರಗಡೆ ತಿರುಗಿಸಿ. ಈ ರೀತಿಯಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ನೆಲದಿಂದ ಹಿಮ್ಮಡಿಯನ್ನು ಮೇಲೆತ್ತಿ ಕಾಲಿನ ಬೆರಳುಗಳ ಮೇಲೆ ಸಮತೋಲನ ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಿ. ಸಾಮಾನ್ಯ ಶ್ವಾಸ ಪ್ರಶ್ವಾಸದ ಮೂಲಕ ಆಸನದಲ್ಲಿ ಸ್ಥಿರವಾಗಿ ನಿಲ್ಲುವ ಪ್ರಯಾಸ. ತಾಡಾಸನ ದೇಹಕ್ಕೆ ಸ್ಥಿರತೆಯನ್ನು ಕೊಟ್ಟು ಸಂಪೂರ್ಣ ಸಮತೋಲನವನ್ನ ನೀಡಲು ತುಂಬಾ ಸಹಾಯಕವಾಗಿದೆ. ಈಗ ಹಿಮ್ಮಡಿಗಳನ್ನ ಯಥಾಸ್ಥಿತಿಗೆ ತನ್ನಿ. ಉಸಿರನ್ನು ಹೊರಗಡೆ ಹಾಕುತ್ತಾ ಕೈಗಳನ್ನ ಸಾಮಾನ್ಯ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಸಮಯ ವಿಶ್ರಾಂತಿಯನ್ನು. ಮುಂದಿನ ಅಭ್ಯಾಸ ವೃಕ್ಷಾಸನ. ಉಸಿರನ್ನು ಹೊರಗಡೆ ಹಾಕುತ್ತಾ ಬಲಗಾಲಿನ ಹಿಮ್ಮಡಿಯನ್ನು ಎಡಗಾಲಿನ ಸ್ಥಾನದಲ್ಲಿ ಇಡಲು ಪ್ರಯತ್ನ ಮಾಡಿ. ಉಸಿರನ್ನು ತೆಗೆದುಕೊಂಡು ಕೈಗಳನ್ನು ಮೇಲಕ್ಕೆತ್ತಿ ನಮಸ್ಕಾರ ಮುದ್ರೆಯ ಸ್ಥಿತಿಗೆ ತನ್ನಿ. ಸಂಪೂರ್ಣವಾಗಿ ಮೇಲೆತ್ತಿ ಹಿಗ್ಗಿಸಬೇಕು. ಸಾಮಾನ್ಯ ಶ್ವಾಸ ಪ್ರಶ್ವಾಸ ಮೂಲಕ ಆಸನದಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ ನಮ್ಮ ಎರಡೂ ಕೈ ಮತ್ತು ಕಾಲುಗಳನ್ನು ಕೆಳಗಡೆ ತನ್ನಿ. ಎಡಗಾಲನ್ನು ಮಡಿಸಿ ಬಲಭಾಗದ ತೊಡೆಯ ಪಕ್ಕದಲ್ಲಿ ಮೇಲೆ ಇಡಿ. ಉಸಿರನ್ನು ತೆಗೆದುಕೊಂಡು ಕೈಗಳನ್ನು ಮೇಲೆತ್ತಿ ಮತ್ತೊಮ್ಮೆ ನಮಸ್ಕಾರ ಸ್ಥಿತಿಯಲ್ಲಿ ಬನ್ನಿ. ಸಂಪೂರ್ಣ ಶರೀರವನ್ನ ಮೇಲಕ್ಕೆ ಹಿಗ್ಗಿಸಿ
ಸಮತೋಲನವನ್ನ ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಿ. ಸಾಮಾನ್ಯವಾದ ಶ್ವಾಸ ಪ್ರಶ್ವಾಸ ತಮ್ಮದಾಗಿರಲಿ. ಈಗ ನಿಧಾನವಾಗಿ ಉಸಿರನ್ನ ಬಿಡಿ. ನಿಮ್ಮ ಕೈ ಮತ್ತು ಕಾಲುಗಳನ್ನ ಕೆಳಗಡೆ ತೆಗೆದುಕೊಂಡು ಸ್ವಲ್ಪ ಕಾಲ ವಿಶ್ರಾಂತಿ ಅವಶ್ಯಕತೆ. ಮುಂದಿನ ಆಸನ ಪಾದಹಸ್ತಾಸನ. ನಿಮ್ಮ ಎರಡೂ ಕಾಲುಗಳ ನಡುವೆ ಸುಮಾರು 4 ಇಂಚುಗಳ ಅಂತರದಲ್ಲಿ ನಿಂತುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಶರೀರವನ್ನ ಮೇಲಕ್ಕೆ ಹಿಗ್ಗಿಸಬೇಕು. ಸಂಪೂರ್ಣವಾಗಿ ಶರೀರವನ್ನ ಮೇಲಕ್ಕೆ ಹಿಗ್ಗಿಸಿ ಎಳೆಯಿರಿ. ಹಾಗೇನೆ ಉಸಿರನ್ನ ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ನಿಮ್ಮ ಸೊಂಟವನ್ನ ಸಾಧ್ಯವಾದಷ್ಟು ಮುಂದಕ್ಕೆ ಬಾಗಿಸಲು ಸ್ಟ್ರೆಚ್ ಮಾಡಲು ಪ್ರಯತ್ನ ಮಾಡಿ. ಕೈಗಳನ್ನ ಕಾಲುಗಳ ಬೆರಳುಗಳ ಹತ್ತಿರ ಇಡಿ. ಸಾಮಾನ್ಯ ಶ್ವಾಸ ನಿಶ್ವಾಸದ ಕ್ರಿಯೆಗಳ ಮೂಲಕ ಈ ಆಸನದ ಸ್ಥಿತಿಯಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ಪ್ರಯತ್ನ ಮಾಡಿ. ಪಾದಹಸ್ತಾಸನವು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ಬೆನ್ನಿನ ಅನೇಕ ಸಮಸ್ಯೆಗಳಿಗೆ ನಿವಾರಣೆಯನ್ನ ನೀಡುವ ಸುಲಭ ಉಪಾಯ. ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಯಥಾಸ್ಥಿತಿಗೆ ಬನ್ನಿ. ಉಸಿರನ್ನು ಹೊರಗಡೆ ಹಾಕುತ್ತಾ ಎರಡೂ ಕೈಗಳನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಕಾಲ ವಿಶ್ರಮಿಸಿ. ಇದರದು ಕಾಂಪ್ಲಿಮೆಂಟರಿ ಪೋಸ್ಚರ್ಸ್. ಅವಶ್ಯವಾಗಿ ಮಾಡಬೇಕಂತ ಆಸನ ಅರ್ಧ ಚಕ್ರಾಸನ. ನಿಮ್ಮ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ಎರಡೂ ಮೊಣಕೈಗಳನ್ನ ಸಮಾಂತರವಾಗಿ ಇರಲು ಪ್ರಯತ್ನಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆ ಮತ್ತು ಸೊಂಟವನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಉಸಿರನ್ನು ಹೊರಗೆ ಬಿಡಿ. ಸಾಮಾನ್ಯ ಉಸಿರಾಟದ ಮೂಲಕ ಆಸನದ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ಪ್ರಯತ್ನ ಮಾಡಿ. ಇದು ಉಸಿರಾಟದ ಕ್ಷಮತೆಯನ್ನ ಹೆಚ್ಚು ಮಾಡುವಂತ ಆಸನ. ನಮ್ಮ ಎದೆಯನ್ನ ಹಿಗ್ಗಿಸಿ ಶ್ವಾಸೋಚ್ಛ್ವಾಸವನ್ನ ಉತ್ತಮಪಡಿಸುವಂತ ಒಂದು ಅಭ್ಯಾಸ. ಹಾಗೆ ಉಸಿರನ್ನ ತೆಗೆದುಕೊಳ್ಳುತ್ತಾ ತಲೆಯನ್ನು ಮರಳಿ ತೆಗೆದುಕೊಂಡು ಬನ್ನಿ. ಉಸಿರನ್ನು ಹೊರಗಡೆ ಹಾಕುತ್ತಾ ನಿಮ್ಮ ಕೈಗಳನ್ನ ಮೊದಲನೇ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಕಾಲ ವಿಶ್ರಮಿಸಿ. ಮುಂದಿನ ಆಸನ ತ್ರಿಕೋಣಾಸನ. ಎರಡೂ ಕಾಲುಗಳ ನಡುವೆ ಸುಮಾರು 3 ರಿಂದ 4 ಅಡಿ ಅಂತರವಿರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಭುಜದ ಹಂತದವರೆಗೆ ಮೇಲಕ್ಕೆ ಬಲಪಾದವನ್ನ ಬಲಬದಿಗೆ ತಿರುಗಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಬಲಭಾಗಕ್ಕೆ ಬಾಗಿ ಬಲಗಳನ್ನ ಬಲಪಾದದ ಹಿಂದೆ ಇರಿಸಿ ನಿಮ್ಮ ತಲೆಯನ್ನ ಮೇಲಕ್ಕೆ ತಿರುಗಿಸಿ ಎಡಗೈ ಮಧ್ಯದ ಬೆರಳನ್ನ ನೋಡಿ ಸಾಮಾನ್ಯ ಶ್ವಾಸ ಪ್ರಶ್ವಾಸದ ಮೂಲಕ ನಿಮ್ಮ ಆಸನದ ಮೇಲೆ ಸಮತೋಲನವನ್ನ ಕಾಯ್ದುಕೊಳ್ಳಿ. ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಮೂಲಕ ಯಥಾಸ್ಥಿತಿಗೆ ಬನ್ನಿ. ನಿಮ್ಮ ಬಲಗಾಲಿನ ಬೆರಳುಗಳನ್ನು ಸರಳವಾಗಿ ಹಿಡಿದುಕೊಳ್ಳಿ. ಎಡಗಾಲಿನ ಪಾದವನ್ನು ಎಡಬದಿಗೆ ತಿರುಗಿಸಿ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಎಡಭಾಗಕ್ಕೆ ಬಾಗಿ ಉಸಿರನ್ನು ಬಿಡಬೇಕು. ಎಡಗೈಯನ್ನ ನಿಮ್ಮ ಎಡಗಾಲಿನ ಹಿಂದಕ್ಕೆ ಇಡಿ. ನಿಮ್ಮ ತಲೆಯನ್ನ ಮೇಲಕ್ಕೆ ತಿರುಗಿಸಿ ಮಧ್ಯದ ಬೆರಳನ್ನ ನೋಡುವ ಪ್ರಯತ್ನ ಮಾಡಿ. ಸಾಮಾನ್ಯ ಉಸಿರಾಟದೊಂದಿಗೆ ಆಸನದ ಅಂತಿಮ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ನಿಂತುಕೊಳ್ಳಿ. ನಿಧಾನವಾಗಿ ಈಗ ಉಸಿರನ್ನ ತೆಗೆದುಕೊಳ್ಳಿ. ಪುನಃ ವಾಪಸ್ ಬನ್ನಿ. ನಿಮ್ಮ ಎಡಗಾಲಿನ ಪಾದವನ್ನ ನೇರವಾಗಿ ಇಟ್ಕೊಳ್ಳಿ. ಎರಡೂ ಕಾಲುಗಳನ್ನು ಕೂಡಿಸಿ ಎರಡೂ ಕೈಗಳನ್ನ ಕೆಳಗಿಳಿಸಿ ಯಥಾಸ್ಥಿತಿಗೆ ಬಂದು ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ನಾವು ಕುಳಿತುಕೊಂಡು ಮಾಡುವ ಆಸನಗಳನ್ನು ಅಭ್ಯಾಸ ಮಾಡೋಣ. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಮುಂದಕ್ಕೆ ಚಾಚಿ ಕುಳಿತುಕೊಳ್ಳಿ. ಎರಡೂ ಕೈಗಳನ್ನ ಸೊಂಟದ ಪಕ್ಕದಲ್ಲಿಟ್ಟು ಬೆನ್ನನ್ನು ನೇರವಾಗಿರಿಸಿ. ಇದನ್ನು ನಾವು ದಂಡಾಸನ ಎಂದು ಕರೆಯುತ್ತೇವೆ. ಇದು ಕುಳಿತು ಮಾಡುವ ಎಲ್ಲ ಆಸನಕ್ಕೆ ಸ್ಥಿತಿ ರೂಪದಲ್ಲಿ ಪ್ರಾರಂಭದ ಹಂತ. ಮೊದಲನೆಯ ಆಸನ ಭದ್ರಾಸನ. ಎರಡೂ ಕಾಲುಗಳನ್ನು ಮಡಸಿ ಮೊಳಕಾಲಲ್ಲಿ ಮಡಸಿ ತಮ್ಮ ಹಿಮ್ಮಡಿಗಳನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಉಸಿರನ್ನು ಹೊರ ಹಾಕುತ್ತಾ ಕೈ ಬೆರಳುಗಳ ಸಹಾಯದಿಂದ ಪಾದದ ಬೆರಳುಗಳನ್ನು ಹಿಡಿಯಿರಿ. ಎರಡೂ ಪಾದಗಳನ್ನ ಹಿಂಬಡಿಗಳನ್ನ ಶರೀರದ ಹತ್ತಿರಕ್ಕೆ ತೆಗೆದುಕೊಂಡು ಬನ್ನಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಪಾದಗಳನ್ನ
ಶರೀರ ಹತ್ತಿರ ತೆಗೆದುಕೊಂಡು ನೇರವಾಗಿ ಕುಳಿತುಕೊಳ್ಳುವಂತ ಪ್ರಯಾಸ ಮಾಡಿ. ಶರೀರ, ಕತ್ತು ಮತ್ತು ಬೆನ್ನು ನೇರವಾಗಿರಲಿ. ಮೊಳಕಾಲುಗಳು ಸಾಧ್ಯವಾದಷ್ಟು ನೆಲಕ್ಕೆ ತಾಗಿರಲಿ. ಭದ್ರಾಸನ ತುಂಬಾ ಸುಲಭವಾದರೂ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಅಭ್ಯಾಸ. ಪುನಃ ನಿಧಾನವಾಗಿ ದಂಡಾಸನದ ಸ್ಥಿತಿಗೆ ಬನ್ನಿ. ಈಗ ಮುಂದಿನ ಅಭ್ಯಾಸ ವಜ್ರಾಸನ. ಎಲ್ಲರೂ ಮಾಡಬಹುದಾದಂತ ಅಭ್ಯಾಸ. ಎರಡೂ ಕಾಲುಗಳನ್ನ ಮಡಚಿ ಪಾದದ ಮೇಲೆ ಕುಳಿತುಕೊಳ್ಳಿ, ಹಿಂಬಡಿಗಳ ಮೇಲೆ ಕುಳಿತುಕೊಳ್ಳಿ. ಎರಡೂ ಪಾದದ ಬೆರಳುಗಳನ್ನ ಕೂಡಿಸಿ ಎರಡೂ ಕೈಗಳನ್ನು ಮೊಳಕಾಲುಗಳನ್ನು ಮೇಲಿಡಿ. ಬೆನ್ನು ಮತ್ತು ತಲೆ ನೇರವಾಗಿರಲಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುವುದು ಮತ್ತು ಉಸಿರನ್ನ ಬಿಡುವುದು. ಆಸನದ ಸ್ಥಿತಿಯಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ಪ್ರಯಾಸ. ವಜ್ರಾಸನ ಧ್ಯಾನಕ್ಕೆ ಉಪಯುಕ್ತವಾದಂತಹ ಆಸನ. ಈಗ ನಾವು ಅರ್ಧ ಉಷ್ಟ್ರಾಸನದ ಅಭ್ಯಾಸವನ್ನು ಮಾಡೋಣ. ನಿಮ್ಮ ಎರಡೂ ಮೊಣಕಾಲುಗಳ ಮೇಲೆ ನಿಂತುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆ ಮತ್ತು ಬೆನ್ನನ್ನು ಹಿಂದಕ್ಕೆ ಬಾಗಿಸಿ. ಸಾಮಾನ್ಯವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಆಸನ ಸ್ಥಿತಿಯನ್ನ ಕಾಯ್ದುಕೊಳ್ಳುವ ಪ್ರಯಾಸ ಮಾಡಿ. ಅರ್ಧ ಉಷ್ಟ್ರಾಸನ ಸುಲಭವಾಸನವಾದರೂ ಬೆನ್ನಿನ ಅನೇಕ ಸಮಸ್ಯೆಗಳಿಗೆ ನಿವಾರಣೆಯನ್ನ ಕೊಡ್ತಕ್ಕಂಥ ಒಂದು ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಶರೀರವನ್ನು ನೇರವಾಗಿರಿಸಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಪುನಃ ವಜ್ರಾಸನ ಸ್ಥಿತಿಗೆ ಬನ್ನಿ. ಸ್ವಲ್ಪ ಕಾಲ ವಿಶ್ರಮಿಸಿ ವಜ್ರಾಸನದಲ್ಲಿ. ಈಗ ಪೂರ್ಣ ಉಷ್ಟ್ರಾಸನದ ಅಭ್ಯಾಸವನ್ನ ಮಾಡೋಣ. ನಿಮ್ಮ ಎರಡೂ ಮೊಳಕಾಲುಗಳ ಮೇಲೆ ನಿಂತುಕೊಳ್ಳಿ. ಎಡಗೈಯನ್ನ ಎಡ ಪಾದದ ಮೇಲೂ ಬಲಗೈಯನ್ನ ಬಲಪಾದದ ಮೇಲೂ ಇಡಲು ಪ್ರಯತ್ನಿಸಿ. ಉಸಿರನ್ನು ತೆಗೆದುಕೊಳ್ಳು ಎದೆಯನ್ನು ಹಿಗ್ಗಿಸಿ ನಿಧಾನವಾಗಿ ಉಸಿರನ್ನ ಬಿಡುತ್ತಾ ತಲೆಯನ್ನ ಹಿಂದಕ್ಕೆ ಹಾಕಿ. ತೊಡೆಗಳು ನೆಲಕ್ಕೆ ಸಮಾಂತರವಾಗಿರಲಿ. ಸಾಮಾನ್ಯ ಶ್ವಾಸ ಪ್ರಶ್ವಾಸದ ಮೇಲೆ ಗಮನಿಸಿ ಆಸನದ ಸಮಸ್ಥಿತಿಯನ್ನ ಕಾಯ್ದುಕೊಳ್ಳುವ ಪ್ರಯಾಸ ಮಾಡಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಶರೀರವನ್ನ ನೇರವಾಗಿರಿಸಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ ಪುನಃ ವಜ್ರಾಸನ ಸ್ಥಿತಿಗೆ ಬನ್ನಿ. ಈಗ ಶಶಕಾಸನದ ಅಭ್ಯಾಸವನ್ನು ಮಾಡೋಣ. ಎರಡೂ ಮೊಳಕಾಲುಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ದೇಹವನ್ನು ಹಿಗ್ಗಿಸಿ ಮೇಲೆ. ಹಾಗೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸೊಂಟವನ್ನ ಮುಂಗಕ್ಕೆ ಬಾಗಿಸಿ ಎದೆಯ ಭಾಗವನ್ನ ಮತ್ತು ಗಲ್ಲವನ್ನ ನೆಲಕ್ಕೆ ತಾಗಿಸುವ ಪ್ರಯಾಸ ಮಾಡಿ. ನಿಮ್ಮ ಸೊಂಟ ಹಿಂಬಡಿಗಳ ಮೇಲಿರಲಿ. ಸಂಪೂರ್ಣ ದೇಹವನ್ನ ಹಿಗ್ಗಿಸಿ ಮುಂದಕ್ಕೆ. ಸಾಮಾನ್ಯ ಉಸಿರಾಟದೊಂದಿಗೆ ಆಸನದ ಸಮಸ್ಥಿತಿಯನ್ನ ಕಾಯ್ದುಕೊಳ್ಳುವಂತಹ ಅಭ್ಯಾಸ. ತುಂಬಾ ಸರಳವಾದರೂ ಪರಿಣಾಮಕಾರಿಯಾದಂತಹ ಅಭ್ಯಾಸ ಶಶಕಾಸನ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಶರೀರವನ್ನು ಮೇಲೆ ತೆಗೆದುಕೊಂಡು ಬನ್ನಿ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ ಮೊಳಕಾಲುಗಳನ್ನು ಕೂಡಿಸಿ ವಜ್ರಾಸನ ಸ್ಥಿತಿಗೆ ಬಂದು ಸ್ವಲ್ಪ ಕಾಲ ವಿಶ್ರಮಿಸಿ. ಮುಂದಿನ ಆಸನ ಉತ್ಥಾನ ಮಂಡೂಕಾಸನ. ಎರಡೂ ಮೊಳಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಎರಡೂ ಕೈಗಳನ್ನು ಮಡಚುತ್ತಾ ತಲೆ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ ಕೈ ಹಸ್ತಗಳನ್ನ ಒಂದರ ಮೇಲೊಂದು ಇಡಬೇಕು. ಬೆನ್ನು ಮತ್ತು ಕುತ್ತಿಯ ಭಾಗವನ್ನ ನೇರವಾಗಿರುವಂತೆ ಮಾಡಿ ಸಾಮಾನ್ಯ ಶ್ವಾಸ ಪ್ರಶ್ವಾಸದಲ್ಲಿ ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಉತ್ಥಾನ ಮಂಡೂಕಾಸನವು ಕತ್ತಿನ ಅನೇಕ ಸಮಸ್ಯೆಗಳಿಗೆ ಸುಲಭ ಪರಿಹಾರವನ್ನ ನೀಡುವಂತಹ ಒಂದು ಆಸನ. ಈಗ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆ ಎತ್ತಿ ಉಸಿರನ್ನ ಬಿಡುತ್ತಾ ಎರಡೂ ಕೈಗಳನ್ನ ಮೊಳಕಾಲಿನ ಮೇಲೆ ತೆಗೆದುಕೊಂಡು ಬನ್ನಿ. ಎರಡೂ ಕಾಲುಗಳನ್ನ ಮಡಿಚುತ್ತಾ ವಜ್ರಾಸನದ ಸ್ಥಿತಿಗೆ ಮೊದಲು ಬನ್ನಿ. ಹಾಗೆ ಈಗ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಮೊದಲು ದಂಡಾಸನ, ನಂತರ ವಿಶ್ರಾಮಾಸನದಲ್ಲಿ ಸ್ವಲ್ಪ ಕಾಲ. ಈಗ ಮುಂದಿನ ಆಸನ ವಕ್ರಾಸನ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ದಂಡಾಸನದಲ್ಲಿ ಕುಳಿತುಕೊಳ್ಳಿ. ನಿಧಾನವಾಗಿ ಬಲಗಾಲನ್ನು ಮಡಿಚುತ್ತಾ ಅದರ ಪಾದವನ್ನ ಎಡ ಮೊಳಕಾಲಿನ ಪಕ್ಕದಲ್ಲಿ ಇರಿಸಿ. ನಿಮ್ಮ ಎಡಗೈಯನ್ನ ಬಲಗಾಲಿನ ಮೊಳಕಾಲುಗಳ ಮೇಲಿನಿಂದ ತಿರುಗಿಸುತ್ತಾ ಬಲಗಾಲಿನ ಪಾದದ ಪಕ್ಕದಲ್ಲಿ ಇಡಿ. ಉಸಿರನ್ನು ಬಿಡುತ್ತಾ ತಲೆ ಮತ್ತು ಶರೀರವನ್ನ ಬಲಭಾಗಕ್ಕೆ ತಿರುಗಿಸಿ. ಚೆನ್ನಾಗಿ ತಿರುಗಿಸ್ಬೇಕು.
ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊದಲನೇ ಸ್ಥಿತಿಗೆ ಬನ್ನಿ. ಈ ಆಸನವನ್ನು ನಾವು ಎಡಭಾಗದಿಂದಲೂ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚಿ ಎಡಪಾದವನ್ನ ಬಲಗಾಲಿನ ಮೊಳಕಾಲಿನ ಪಕ್ಕದಲ್ಲಿ ಇಡಿ. ನಿಮ್ಮ ಬಲಗೈಯನ್ನ ಎಡಗಾಲಿನ ಮೊಳಕಾಲಿನ ಮೇಲಿಂದ ತಿರುಗಿಸುತ್ತಾ ಎಡಗಾಲಿನ ಪಾದದ ಪಕ್ಕದಲ್ಲಿ ಇಡಿ. ಉಸಿರನ್ನು ಬಿಡುತ್ತಾ ತಲೆ ಮತ್ತು ಶರೀರವನ್ನ ಎಡಭಾಗಕ್ಕೆ ತಿರುಗಿಸಿ, ಸಂಪೂರ್ಣವಾಗಿ ತಿರುಗಿಸಿ ಟ್ವಿಸ್ಟ್ ಮಾಡಿ. ಸ್ವಲ್ಪ ಸಮಯದವರೆಗೆ ಶ್ವಾಸ ಪ್ರಶ್ವಾಸ ಮಾಡುತ್ತಾ ಆಸನದ ಸಮಸ್ಥಿತಿಯನ್ನ ಕಾಯ್ದುಕೊಳ್ಳುವ ಪ್ರಯತ್ನ. ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ. ಕೈಗಳು ಕಾಲನ್ನು ಚಾಚಿ ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ನಾವು ಉದರದ ಮೇಲೆ ಮಲಗಿಕೊಂಡು ಮಾಡುವ ಕೆಲವು ಆಸನಗಳನ್ನು ಅಭ್ಯಾಸ ಮಾಡೋಣ. ಮೊದಲನೆಯ ಆಸನ ಮಕರಾಸನ. ಎರಡು ಕಾಲುಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ಎರಡು ಕೈಗಳನ್ನು ಮಡಚಿ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಟು ಅದರ ಮೇಲೆ ತಲೆಯನ್ನಿಟ್ಟು ವಿಶ್ರಮಿಸಬೇಕು. ಇದು ಮಕರಾಸನ. ಕ್ರೊಕೊಡೈಲ್ ಪೋಸ್ಚರ್. ಹೃದಯಕ್ಕೆ ಮತ್ತು ಅನೇಕ ಮುಖ್ಯವಾದಂತಹ ಅಂಗಗಳಿಗೆ ವಿಶ್ರಾಮವನ್ನು ನೀಡುವಂತಹ ಸುಲಭ ಆಸನ ಮಕರಾಸನ. ಈಗ ನಾವು ಮುಂದೆ ಹೋಗೋಣ ಭುಜಂಗಾಸನದ ಅಭ್ಯಾಸಕ್ಕೆ. ಎರಡು ಕಾಲುಗಳನ್ನು ಜೋಡಿಸಿ ಹಿಂಬಡಿಗಳು ಕೂಡಿರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನ ಮುಂದಕ್ಕೆ ಚಾಚಿ ಉಸಿರನ್ನು ಹೊರಗೆ ಬಿಡುತ್ತಾ ಅಂಗೈಗಳನ್ನ ದೇಹದ ಪಕ್ಕದಲ್ಲಿ ಇರಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆ ಮತ್ತು ಎದೆಯ ಭಾಗವನ್ನ ನಾಭಿಯವರೆಗೆ ಮೇಲಕ್ಕೆ ಎತ್ತಿ ಮೇಲೆ ನೋಡಬೇಕು. ಎರಡು ಭೂಮಧ್ಯ ದೃಷ್ಟಿ. ನಿಮ್ಮ ಎರಡೂ ಕೈಗಳನ್ನ ಸಮಾನಾಂತರವಾಗಿ ಇರಲಿ. ನಿಧಾನವಾಗಿ ಉಸಿರಾಟವನ್ನು ಮಾಡುತ್ತಾ ಆಸನದ ಸ್ಥಿತಿಯನ್ನ ಮರಳಿ ಯಥಾಸ್ಥಿತಿಗೆ ಬಂದು ಮಕರಾಸನದಲ್ಲಿ ವಿಶ್ರಮಿಸಿ. ಮುಂದಿನ ಆಸನ ಶಲಭಾಸನ. ಮತ್ತೆ ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಕೈಗಳನ್ನು ತೊಡೆಗಳ ಬದಿಗಳಲ್ಲಿ ಇರಿಸಿ. ಹಸ್ತಗಳು ನೆಲದ ಕಡೆ ಮುಖವಾಗಿರಲಿ. ಗದ್ದವನ್ನ ಜಮೀನಿಗೆ ತಾಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಳಕಾಲುಗಳನ್ನು ಮಡಿಚದೆ ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೂ ಬಿಡುತ್ತಾ ಆಸನದ ಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಸ್ವಲ್ಪ ಕಠಿಣವಾದಂತಹ ಆಸನವಾದರೂ ಅತ್ಯುತ್ತಮವಾದಂತಹ ಪ್ರಯೋಜನಗಳನ್ನು ನೀಡುವ ಆಸನ. ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನಿಧಾನವಾಗಿ ಕೆಳಗಿಳಿಸಿ ನೆಲದ ಮೇಲಿರಿಸಿ ಮತ್ತೆ ಮಕರಾಸನದಲ್ಲಿ ವಿಶ್ರಮಿಸಿ. ದೀರ್ಘವಾದ ಶ್ವಾಸ ಪ್ರಶ್ವಾಸ. ಈಗ ನಾವು ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡೋಣ. ಬಲ ಅಥವಾ ಎಡಭಾಗಕ್ಕೆ ಬಾಗುತ್ತಾ ಬೆನ್ನಿನ ಮೇಲೆ ಮಲಗಿ. ಮೊದಲನೆಯ ಆಸನ ಸೇತುಬಂಧಾಸನ. ಕುತ್ತಿಯ ಭಾಗದಲ್ಲಿ ನೋವಿದ್ದವರು ಈ ಆಸನವನ್ನ ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಎರಡು ಮೊಳಕಾಲುಗಳನ್ನು ಮಡಿಸುತ್ತಾ ನಿಮ್ಮ ಹಿಮ್ಮಡಿಗಳನ್ನ ಪುಷ್ಪದ ಹತ್ತಿರ ಇಡಿ. ಪಾದದ ಕೀಲುಗಳನ್ನ ಸರಿಯಾಗಿ ಹಿಡಿದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಪೃಷ್ಠ ಮತ್ತು ಬೆನ್ನನ್ನ ಮೇಲೆ ಕೆತ್ತಿ ದೇಹವನ್ನ ಸೇತುವೆಯ ಆಕಾರಕ್ಕೆ ತನ್ನಿ. ಬ್ರಿಡ್ಜ್ ಪೋಸ್ಚರ್. ಈಗ ಉಸಿರನ್ನು ಬಿಡುತ್ತಾ ಬೆನ್ನನ್ನ ಕೆಳಗಿಳಿಸಿ ಕಾಲುಗಳನ್ನ ನೇರವಾಗಿ ಚಾಚಿ ಶವಾಸನದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿ. ಈಗ ಮುಂದಿನ ಆಸನ ಉತ್ಥಾನ ಪಾದಾಸನ. ಎರಡೂ ಕಾಲುಗಳನ್ನ ಜೋಡಿಸಿ ಕೈಗಳನ್ನ ದೇಹದ ಬದಿಯಲ್ಲಿ ಇರಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನ ಮೇಲೆತ್ತಿ ಸುಮಾರು 30 ರಿಂದ 40 ಡಿಗ್ರಿ ಕೋಣಾಕೃತಿಯವರೆಗೆ ನೆಲ ಮತ್ತು ಕಾಲುಗಳ ಮಧ್ಯೆ ಸಾಮಾನ್ಯ ಉಸಿರಾಟದೊಂದಿಗೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಈಗ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎರಡೂ ಕಾಲುಗಳನ್ನ ಕೆಳಗಿಳಿಸಿ ಸಮಸ್ಥಿತಿಗೆ ತನ್ನಿ. ಶವಾಸನದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿ. ಮುಂದಿನ ಅಭ್ಯಾಸ ಅರ್ಧಹಲಾಸನ. ಎರಡೂ ಕಾಲುಗಳನ್ನು ಜೋಡಿಸಿ ಕೈಗಳನ್ನ ದೇಹದ ಬದಿಯಲ್ಲಿರಿಸಿ ಅಂಗೈಗಳು ನೆಲಕ್ಕಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನ 90 ಡಿಗ್ರಿ ಕೋಣಾಕೃತಿಗೆ ತನ್ನಿ. ಪೃಷ್ಠದಿಂದ ಭುಜದವರೆಗೆ ದೇಹವನ್ನು ನೇರವಾಗಿರಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬನ್ನಿ. ಸ್ವಲ್ಪ ಕಾಲ. ಮುಂದಿನ ಆಸನ
ಪವನ ಮುಕ್ತಾಸನ. ಎರಡೂ ಕಾಲುಗಳನ್ನು ಜೋಡಿಸಿ ಮತ್ತು ಮೊಳಕಾಲುಗಳನ್ನು ಮಡಚುತ್ತಾ ಕಾಲುಗಳನ್ನು ಎದೆಯ ಭಾಗಕ್ಕೆ ತಳ್ಳಿ ಎರಡೂ ಕೈಗಳ ಬೆರಳುಗಳನ್ನು ಒಂದರಲ್ಲಿ ಒಂದನ್ನು ಜೋಡಿಸಿ ಅವುಗಳ ಸಹಾಯದಿಂದ ತಮ್ಮ ಮೊಳಕಾಲುಗಳನ್ನು ಹಿಡಿದುಕೊಳ್ಳಿ. ಉಸಿರನ್ನು ಬಿಡುತ್ತಾ ತಲೆಯನ್ನ ಮೇಲಕ್ಕೆ ಎತ್ತಿ ಗಲ್ಲ ಅಥವಾ ಮೂಗನ್ನ ಮೊಳಕಾಲುಗಳಿಗೆ ಸ್ಪರ್ಶಿಸುವ ಪ್ರಯಾಸ. ಸಾಮಾನ್ಯ ಉಸಿರಾಟದೊಂದಿಗೆ ಆಸನದ ಸಮಸ್ಥಿತಿಯನ್ನ ಕಾಯ್ದುಕೊಳ್ಳಿ. ಪವನ ಮುಕ್ತಾಸನ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುವಂತಹ ಸುಲಭವಾದಂತಹ ಪರಿಣಾಮಕಾರಿಯಾದಂತಹ ಅಭ್ಯಾಸ. ಈಗ ಉಸಿರನ್ನು ಬಿಡುತ್ತಾ ತಲೆ ಮತ್ತು ಕಾಲುಗಳನ್ನ ಮೊದಲನೇ ಸ್ಥಿತಿಗೆ ತಂದು ಶರೀರವನ್ನ ಸಮಸ್ಥಿತಿಯಲ್ಲಿರಿಸಿ ಸ್ವಲ್ಪ ಕಾಲ ಶವಾಸನದಲ್ಲಿ ವಿಸ್ತರಿಸಿ. ಈಗ ಎಲ್ಲರೂ ಸೇರಿ ಶವಾಸನವನ್ನು ಅಭ್ಯಾಸ ಮಾಡೋಣ. ಕೈ ಮತ್ತು ಕಾಲುಗಳ ನಡುವೆ ಸ್ವಲ್ಪ ಅಂತರದಲ್ಲಿ ಇರಿಸಿ ಹಸ್ತಗಳು ಆಕಾಶದ ಕಡೆಗೆ ಮುಖ ಮಾಡಿರಲಿ. ಶರೀರದ ಪ್ರತಿಯೊಂದು ಅಂಗವನ್ನ ಗಮನಿಸುತ್ತಾ ಪಾದದಿಂದ ತಲೆಯವರೆಗೆ ದೇಹದ ಮೇಲೆ ವಿಶ್ರಾಂತಿ ರೂಪದಲ್ಲಿ ಮಲಗಿದೆ. ಉಸಿರನ್ನ ತೆಗೆದುಕೊಳ್ಳುವಾಗ ಉದರ ಮೇಲೆ, ಉಸಿರನ್ನ ಬಿಡುವಾಗ ಉದರ ಕೆಳಗೆ. ನಿಧಾನವಾಗಿ ಮನಸ್ಸು ಶಾಂತವಾಗುತ್ತಾ ಶರೀರ ಮನಸ್ಸುಗಳಿಗೆ ಅವಶ್ಯವಿರುವ ವಿಶ್ರಾಂತಿಯನ್ನು ಅಲ್ಪ ಸಮಯದಲ್ಲಿ ನೀಡುವಂತಹ ಒಂದು ಪ್ರಯಾಸ ಶವಾಸನ. ಈಗ ನಿಧಾನವಾಗಿ ಬಲ ಅಥವಾ ಎಡಬಲಕ್ಕೆ ಹೊರಳಿ ಎದ್ದು ಕುಳಿತುಕೊಳ್ಳಿ, ವಿಶ್ರಾಮ. ಈಗ ನಾವು ಕುಳಿತುಕೊಂಡು ಕಪಾಲಭಾತಿ ಅಭ್ಯಾಸವನ್ನು ಮಾಡೋಣ. ಯಾವುದಾದರೂ ಧ್ಯಾನಾತ್ಮಕವಾದಂತಹ ಅಭ್ಯಾಸದಲ್ಲಿ ಕುಳಿತುಕೊಳ್ಳಿ. ಅದು ಪದ್ಮಾಸನ, ವಜ್ರಾಸನ ಯಾವುದೇ ಆಗಿರ್ಬೋದು. ಕಣ್ಣುಗಳನ್ನು ಮುಚ್ಚಿ ಬೆನ್ನು ಮತ್ತು ತಲೆಯನ್ನು ನೇರವಾಗಿರಿಸಿ ಮೊದಲು ಉಸಿರನ್ನು ತೆಗೆದುಕೊಳ್ಳಬೇಕು. ನಂತರ ಉಸಿರನ್ನು ಬಿಡುತ್ತಾ ಹೊಟ್ಟೆಯ ಸ್ನಾಯುಗಳನ್ನು ಬಲವಾಗಿ ಒಳಗೆ ತಳ್ಳಬೇಕು. ಇದು ಕಪಾಲಭಾತಿಯ ಒಂದು ತಂತ್ರ. 30 ಆವೃತ್ತಿಗಳ ಮೊದಲನೆಯ ಸುತ್ತಿನ ಕಪಾಲಭಾತಿಯ ಅಭ್ಯಾಸ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆಯನ್ನು ಹಿಗ್ಗಿಸಿ ಮೊದಲನೆಯ ಸುತ್ತು. ಉಸಿರನ್ನು ಬಿಡಿ, ಭುಜಗಳನ್ನು ಕೆಳಗಿಳಿಸಿ ಸ್ವಲ್ಪ ಕಾಲ ವಿಶ್ರಾಂತಿ. ಕಪಾಲಭಾತಿಯ ಪರಿಣಾಮ ಶರೀರ, ಶ್ವಾಸ, ಮನಸ್ಸು. ಎರಡನೇ ಆವೃತ್ತಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಈಗ ಕಪಾಲಭಾತಿ ಎರಡನೇ ಚಕ್ರವನ್ನ ಪ್ರಾರಂಭ ಮಾಡೋಣ. ಸೆಕೆಂಡ್ ರೌಂಡ್. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಎದೆ ನಿಲ್ಲಿಸಿ. ಸಂಪೂರ್ಣವಾಗಿ ಉಸಿರನ್ನ ಬಿಟ್ಟು ವಿಶ್ರಾಂತಿ ಸ್ಥಿತಿ. ಈಗ ಕಪಾಲಭಾತಿಯ ಅಂತಿಮ ಚಕ್ರ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ.
ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ ದೇಹ, ಬೆನ್ನು ಎಲ್ಲವನ್ನ ಸಡಿಲವಾಗಿರಿಸಿ ಉಸಿರನ್ನು ಬಿಡಿ. ಭುಜಗಳನ್ನು ಕೆಳಗಿಳಿಸಿ ಸ್ವಲ್ಪ ಕಾಲ ವಿಶ್ರಾಂತಿ. ಕಪಾಲಭಾತಿ ಪ್ರಾಣಾಯಾಮಕ್ಕೆ ಪೂರ್ವವಾಗಿರ್ತಕ್ಕಂಥ ಒಂದು ಅಭ್ಯಾಸ. ಈಗ ನಾವು ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಎಡಗೈ ಹಸ್ತವನ್ನ ಜ್ಞಾನ ಮುದ್ರೆಯಲ್ಲಿರಿಸಿ ಬಲಗೈ ಹಸ್ತವನ್ನ ಹಸ್ತ ಮುದ್ರಾ ಅಥವಾ ಪ್ರಾಣಾಯಾಮ ಮುದ್ರದಲ್ಲಿ ಮಾಡಿ. ಬಲನಾಸಿಕ ರಂಧ್ರವನ್ನು ಮುಚ್ಚಿ ಎಡನಾಸಿಕದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುವುದು, ಬಲದಿಂದ ಬಿಡುವುದು, ಬಲದಿಂದ ತೆಗೆದುಕೊಂಡು ಎಡದಿಂದ ಬಿಡುವುದು. ಹೀಗೆ 5 ಸುತ್ತುಗಳನ್ನು ಮಾಡೋಣ. ಎಡದಿಂದ ಉಸಿರನ್ನು ತೆಗೆದುಕೊಳ್ಳಿ, ಬಲದಿಂದ ಬಿಡಿ, ಬಲನಾಸಿಕದಿಂದ ಉಸಿರನ್ನು ತೆಗೆದುಕೊಳ್ಳಿ, ಎಡನಾಸಿಕದಿಂದ ಬಿಡಿ, ಇದು 1 ಸುತ್ತು. 4 ಸುತ್ತುಗಳನ್ನು ಪುನರಾವರ್ತಿಸಿ. ಎಡದಿಂದ ಶ್ವಾಸ, ಬಲದಿಂದ ಬಿಡಿ, ಬಲದಿಂದಲೇ ಶ್ವಾಸವನ್ನು ತೆಗೆದುಕೊಳ್ಳಿ, ಎಡ ಹೊರಡೆಯಿಂದ ಶ್ವಾಸವನ್ನು ಬಿಡಿ, ಮತ್ತೆ ಎಡನಾಸಿಕದಿಂದ ಶ್ವಾಸ ತೆಗೆದುಕೊಳ್ಳಿ, ಬಲನಾಸಿಕದಿಂದ ಶ್ವಾಸವನ್ನು ಬಿಡಿ, ಬಲನಾಸಿಕದಿಂದ ಶ್ವಾಸವನ್ನು ತೆಗೆದುಕೊಳ್ಳಿ, ಎಡನಾಸಿಕದಿಂದ ಬಿಡಿ, ಮತ್ತೆ ಎಡನಾಸಿಕದಿಂದಲೇ ಶ್ವಾಸ ತೆಗೆದುಕೊಳ್ಳಿ, ಬಲನಾಸಿಕದಿಂದ ಬಿಡಿ, ಬಲದಿಂದಲೇ ಉಸಿರನ್ನು ತೆಗೆದುಕೊಂಡು ಎಡನಾಸಿಕದಿಂದ ಬಿಡಿ. ಕೊನೆಯ ಚರಣ. ಉಸಿರನ್ನು ತೆಗೆದುಕೊಳ್ಳಿ, ಬಲದಿಂದ ಬಿಡಿ, ಬಲನಾಸಿಕದಿಂದ ತೆಗೆದುಕೊಂಡು ಎಡನಾಸಿಕದಿಂದ ಶ್ವಾಸವನ್ನು ಬಿಡಿ. ನಿಮ್ಮ ಬಲಗೈಯನ್ನ ಜ್ಞಾನ ಮುದ್ರೆಯಲ್ಲಿ ಇರಿಸಿ ಸ್ವಲ್ಪ ಕಾಲ ವಿಶ್ರಾಂತಿ.